ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನೀವು ಇಷ್ಟಪಡುವಂತ ವ್ಯಕ್ತಿ ಯಾರಿದ್ದಾರೆ ನಿಮ್ಮ ಮನಸ್ಸಲ್ಲಿ, ಸೊ ಅವರಿಗಾಗಿ ನೀವು ವೇಟ್ ಮಾಡ್ತಾ ಇದ್ರೆ, ಒನ್ ಸೈಡೆಡ್ ಲವ್ ಆಗಿದ್ರೆ ಎಸ್ಪೆಷಲಿ, ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಇಲ್ಲಾಂದ್ರೆ ನಿಮ್ಮ ಪ್ರೀತಿ ಪಾರ್ಟ್ನರ್ಗೆ ವೇಟ್ ಮಾಡ್ತಾ ಇದ್ರೆ ಅವರು ನಿಮ್ಮನ್ನ ಬೇಗ ಸಂಪರ್ಕಿಸ್ತಾರಾ, ನಿಮ್ಮನ್ನ ರೀಚ್ ಆಗ್ತಾರಾ, ಅವರ ಎನರ್ಜಿ ಯಾವ ತರ ಇದೆ ನಿಮ್ಮನ್ನ ರೀಚ್ ಆಗೋದಿಕ್ಕೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಸೊ ನೀವು ನಿಮ್ಮ ಮನಸ್ಸಿನಲ್ಲಿ ಯಾರು ಇದ್ದಾರೆ ಅವರ ನಿಮ್ನ 3 ಟೈಮ್ಸ್ ಖುಷಿ ಖುಷಿಯಾಗಿ ನಿಮ್ಮ ಜೊತೆಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಮಹೇಶ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಹೆಸರು, ಸೊ ಫಾರ್ ಎಕ್ಸಾಂಪಲ್ ಏನಾದ್ರೂ ಇದ್ರೆ ಅವ್ರ ಹೆಸರ ಜೊತೆಗೆ ಸೇರಿಸ್ಕೊಂಡು ನೀವು ಹೇಳಿ. ಸೊ ನಾನಿವಾಗ 3 ಕಾರ್ಡ್ಸ್ ನ ಫುಲ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಫಸ್ಟ್ ಕಾರ್ಡ್ ಲವರ್ ಕಾರ್ಡ್ ಬಂದಿದೆ ನಿಮ್ಗೆ. ಓಕೆ, ಸೆಕೆಂಡ್ ಕಾರ್ಡ್ ಚಾರಿಟ್ ಬಂದಿದೆ, ಥರ್ಡ್ ಕಾರ್ಡ್ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲವರ್ಸ್ ಕಾರ್ಡ್ ಬಂದಿದೆ. ತುಂಬಾ ಅಫೆಕ್ಷನೇಟ್, ತುಂಬಾ ಕಮಿಟೆಡ್ ಪ್ರೀತಿ ನಿಮ್ದಾಗಿರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿನೂ ಕೂಡ ತುಂಬಾನೇ ಡೀಪ್ ಅಂಡ್ ಎಮೋಷನಲ್ ಆಗಿದ್ದಾರೆ. ತುಂಬಾ ಸ್ಪಿರಿಚುವಲ್ ಬಾಂಡೇಜ್ ಇದೆ ಅವ್ರಿಗೆ ನಿಮ್ಮ ನಡುವೆ. ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಎಮೋಷನಲ್ ಇದೆ, ತುಂಬಾ ಲವ್ ಇದೆ, ತುಂಬಾ ಸ್ಪಿರಿಚುವಲ್ ಬಾಂಡೇಜ್ ಅಂತೂ ತುಂಬಾ ಅತಿ ಹೆಚ್ಚಾಗಿ ಇದೆ ಅಂತ ಇಲ್ಲಿ ನೋಡ್ಬೋದು. ಸೊ ಅವರು ನಿಮ್ಮ ಜೊತೆ ಒಟ್ಟಿಗೆ ಇರ್ಬೋದು, ಇಲ್ಲಾಂದ್ರೆ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಒಟ್ಟಿಗೆ ಸೈಲೆನ್ಸ್ ನ ತೋರಿಸ್ತಾ ಇರ್ಬೋದು. ಸೊ ಏನೇ ತೋರಿಸಿದ್ರು ಅವರು ನಿಮ್ಮ ಜೊತೆ ಒಂದಾಗ್ತಾರೆ, ಒಂದಾಗೋ ತರ ಇದಾರೆ. ಅವರು ನಿಮ್ಮ ಒಟ್ಟಿಗೆನೆ ಇರ್ಬೇಕು ಅಂತ ಜೀವನವನ್ನು ಮಾಡ್ತಾ ಇದ್ದಾರೆ. ಸೊ ಬಟ್ ಯಾವುದೋ ಒಂದು ಕಾರಣದಿಂದ ಅವರು ದೂರ ಇರ್ಬೋದು, ಬಟ್ ದೇವರು ಆಲ್ರೆಡಿ ನಿಮ್ಮಿಬ್ಬರ ಬಾಂಡೇಜ್ ನಿಮ್ಮ ಕನೆಕ್ಷನ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ನಿಮ್ಮ ಕನೆಕ್ಷನ್ ಅಲ್ಲಿ ಬರೋದಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಏನ್ ಕನೆಕ್ಷನ್ ಇದೆ, ಅದು ಫ್ರೆಂಡ್ಶಿಪ್ ಲೈನ್ ಆಗಿರ್ಬೋದು, ಇಲ್ಲ ಲವ್ ಝೋನ್ ಅಲ್ಲಿ ಇರ್ಬೋದು, ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಸೊ ಯಾವುದೇ ಕನೆಕ್ಷನ್ ಅಲ್ಲಿ ಇದ್ರು ಅವರು ತುಂಬಾ ಸೀರಿಯಸ್ ಆಗಿದ್ದಾರೆ, ತುಂಬಾ ಕಮಿಟೆಡ್ ಆಗಿದ್ದಾರೆ. ಸೊ ಅವರು ಕ್ಯಾಶುಯಲ್ ಅಟ್ರಾಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ. ಸೊ ಕ್ಯಾಶುಯಲ್ ಅಟ್ರಾಕ್ಷನ್ ನ ಬಿಟ್ಟು ಅದು ಹೊರತುಪಡಿತು ಸೊ ನಿಮ್ಮ ಜೀವನದಲ್ಲಿ ಒಂದು ಪಾರ್ಟ್ ನ ತಗೋಬೇಕು ನಾನು ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಸೊ ಇಲ್ಲಿ ನೀವು ತುಂಬಾ ಡಿಟರ್ಮೈಂಡ್ ಆಗಿ, ಫೋಕಸ್ಡ್ ಆಗಿ, ತುಂಬಾ ಪ್ರೀತಿನ ಕೊಟ್ಟಿದ್ದೀರಾ ನಿಮ್ಮ ಪಾರ್ಟ್ನರ್ಗೆ. ಅದೇ ರೀತಿ ಅವರು ಕೂಡ ನಿಮ್ಮೊಟ್ಟಿಗೆ ಬರೋದಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಪೇಶನ್ಸ್ ಇಂದ ವೇಟ್ ಮಾಡಿ, ಡಿವೈನ್ ಎನರ್ಜಿ ಮೇಲೆ ನಂಬಿಕೆ ಇಡಿ. ಖಂಡಿತ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಿದೆ ಅದು ನಿಮ್ಮ ಹತ್ರ ಬರೋದಕ್ಕೆ ಸಹಾಯ ಆಗುತ್ತೆ. ಇಟ್ಸ್ ಅನ್ ಎಸ್ ಕಾರ್ಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೆಕೆಂಡ್ ಚಾರಿಯಟ್ ಕಾರ್ಡ್ ಬಂದಿದೆ. ತುಂಬಾ ಮೂವ್ಮೆಂಟ್ ಬರ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ. ತುಂಬಾ ಅತಿ ಶೀಘ್ರದಲ್ಲೇ ನೀವು ಮೂವ್ಮೆಂಟ್ಸ್ ನ ನೋಡ್ತೀರಾ. ಇಲ್ಲಿ ಚಾರಿಯಟ್ ನಿಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ತುಂಬಾ ಡಿಟರ್ಮೈಂಡ್ ಆಗಿ ನೀವು ಏನಿದ್ದೀರಾ, ಸಕ್ಸಸ್ ನ ನೀವು ನೋಡ್ತೀರಾ. ನಿಮ್ಮ ಪ್ರೀತಿಯಲ್ಲಿ ನೀವು ತುಂಬಾ ಎಫರ್ಟ್ಸ್ ಹಾಕ್ತಾ ಇರ್ತೀರಾ. ತುಂಬಾನೇ ನೀವು ರಿಚುವಲ್ಸ್ ಮಾಡ್ತಾ ಇರ್ತೀರಾ, ದೇವರನ್ನ ನಂಬಿರ್ತೀರಾ, ದೇವಸ್ಥಾನಕ್ಕೆ ಹೋಗೋದು, ವ್ರತ ಮಾಡೋದು, ಯಾವ್ದಾದ್ರು ಒಂದು ಸ್ಪಿರಿಚುವಲ್ ಪಾತ್ ನ ಹಿಡ್ದಿರ್ತೀರಾ. ಸೊ ಏನೇ ಮಾಡಿದ್ರು ನಿಮ್ಗೆ ಆ ಡಿಟರ್ಮಿನೇಷನ್ ನ ನಿಮ್ಗೆ ಸಕ್ಸಸ್ ನ ತಂದ್ಕೊಡುತ್ತೆ. ಇಲ್ಲಿ ಮೊಮೆಂಟಮ್ ನ ಖಂಡಿತ ಇದೆ ಅಂತ ಹೇಳ್ಬೋದು. ನಿಮ್ಮ ಪರ್ಸನ್ ಇವಾಗ ರೆಡಿ ಇದ್ದಾರೆ ಎಲ್ಲ ಅಬ್ಸ್ಟೈಕಲ್ಸ್ ನ ಓವರ್ಕಮ್ ಮಾಡಿ ಆಕ್ಷನ್ ತಗೊಳೋದಿಕ್ಕೆ, ನಿಮ್ಮ ಹತ್ರ ಬರೋದಿಕ್ಕೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಮೇ ಬಿ ಬರ್ತಾ ಇಲ್ಲ, ನೋ ಬರ್ತಾ ಇಲ್ಲ, ಇಟ್ಸ್ ಎಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಬರ್ಬೋದು, ಬರೋದಿಲ್ಲ, ಆಗ್ಬೋದು, ಆಗೋದಿಲ್ಲ ಅಂತೆಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಎಸ್ ಕಾರ್ಡ್ ಇದು, ಚಾರಿಯಟ್ ಕಾರ್ಡ್. ಸೊ ಅದರಿಂದ ನೀವು ಏನು ಉದ್ದೇಶ ಇಟ್ಕೊಂಡಿದ್ರ, ನಿಮ್ಮ ಇಂಟೆನ್ಷನ್ಸ್ ಏನಿದೆ ಖಂಡಿತ ನೆರವೇರುತ್ತೆ. ಇಲ್ಲಿ ನೀವು ಮುಂದೆ ಹೋಗ್ತಾ ನೀವು ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡೋದಕ್ಕೆ ರೆಡಿ ಆಗ್ತೀರಾ. ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಒಟ್ಟಿಗೆ ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡ್ತಾರೆ, ಅಥವಾ ನೀವಿಬ್ರು ಏನಾದ್ರು ಟ್ರಾವೆಲ್ ಪ್ಲಾನ್ ಮಾಡಿದ್ರೆ ಟ್ರಾವೆಲ್ ಮಾಡ್ತೀರಾ. ಒಂದು ಕ್ಲಿಯರ್ ಮೆಸೇಜ್ ನಿಮಗೆ ಸಿಗುತ್ತೆ, ನಿಮ್ಮ ಜೊತೆ ರೀಕನೆಕ್ಟ್ ಆಗೋದಿಕ್ಕೆ ಒಂದು ಕ್ಲಿಯರ್ ಮೆಸೇಜ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 10 ಆಫ್ ಪೆಂಟಿಕಲ್ಸ್, ಇಲ್ಲಿ ಎರಡು ಕೂಡ ನಿಮ್ಗೆ ಎಸ್ ಬಂದಿದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ಎಸ್ ಅಂತಾನೆ ಬರ್ತಾ ಇದೆ. ಈ ಕಾರ್ಡ್ ತುಂಬಾ ಸೀಲ್ಡ್ ರೀಡಿಂಗ್ ಅಂತ ಹೇಳ್ಬೋದು. ಇಲ್ಲಿ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ, ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ವಿಷನ್ ಏನಿದೆ ನಿಮ್ದು ಲಾಂಗ್ ಟರ್ಮ್ ಫ್ಯೂಚರ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ, ಅದು ಖಂಡಿತ ಆಗುತ್ತೆ.
ನಿಮ್ಮ ಪರ್ಸನ್ ಇಲ್ಲಿ ಬರೀ ನಿಮ್ಮ ಜೊತೆಗೆ ವಾಪಸ್ ಬಂದು ನಿಮ್ಮ ಹತ್ರ ಏನೋ ಮಾತಾಡಿ ಹೋಗೋ ತರ ಇಲ್ಲ. ತುಂಬಾ ಥಿಂಕ್ ಮಾಡ್ತಾ ಇದಾರೆ. ಒಂದು ಏನೋ ನಿಮ್ಮಿಬ್ಬರ ಜೊತೆ ತುಂಬಾ ರಿಲೇಶನ್ಶಿಪ್ ಲಾಂಗ್ ಎವರ್ ಲಾಸ್ಟಿಂಗ್ ಆಗೋದಕ್ಕೆ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಅದು ಲೈಫ್ ಆಗಿರ್ಬೋದು, ಹೋಮ್ ಆಗಿರ್ಬೋದು, ಇಲ್ಲ ಇಬ್ರದ್ದು ಶೇರ್ಡ್ ಫ್ಯೂಚರ್ ಆಗಿರ್ಬೋದು. ಇಟ್ಸ್ ಜಸ್ಟ್ ನಾಟ್ ಎನ್ ಎ ರೊಮ್ಯಾನ್ಸ್ ಆರ್ ಎ ಡೇ ಔಟಿಂಗ್ ಆರ್ ಡೇಟಿಂಗ್ ಅಂತ ಹೇಳ್ಬೋದು. ಇಲ್ಲಿ ಅವರು ತುಂಬಾ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಬಿಲಾಂಗಿಂಗ್, ನಿಮ್ಮಿಬ್ಬರ ಬಿಲಾಂಗಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಮೋಷನಲ್ ಫುಲ್ಫಿಲ್ಮೆಂಟ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದ್ರ ಒಟ್ಟಿಗೆ ಓವರ್ ಆಲ್ ಮೆಸೇಜ್ ಅಂತ ನಾವು ನೋಡಿದ್ರೆ, ನಿಮ್ಮ ಪರ್ಸನ್ ಎನರ್ಜಿ ತುಂಬಾ ಫೋಕಸ್ಡ್ ಆಗಿದೆ, ಡಿಟರ್ಮೈಂಡ್ ಆಗಿದೆ, ಲವಿಂಗ್ ಆಗಿದೆ. ಸೊ ಇಲ್ಲಿ ಅಲೈನ್ಮೆಂಟ್ ತುಂಬಾ ಚೆನ್ನಾಗಿ ಆಗಿದೆ ಅವರ ಒಟ್ಟಿಗೆ. ಅವರು ಮುಂದೆ ಬರ್ತಾ ಇದ್ದಾರೆ. ಸೊ ನಾಟ್ ಜಸ್ಟ್ ಎ ಶಾರ್ಟ್ ಕಾನ್ವರ್ಸೇಷನ್ ನಾನು ಹೇಳ್ದಂಗೆ, ಬಟ್ ಸ್ಟ್ರೆಂಥನಿಂಗ್ ಬಾಂಡ್ ಆಗೇ ಆಗುತ್ತೆ. ನಿಮ್ಮಿಬ್ಬರ ಬಾಂಡೇಜ್ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ರೆಂಥನ್ ಆಗುತ್ತೆ. ಅದು ಲಾಂಗ್ ರನ್ ಅಲ್ಲಿ ಹೋಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಕಾರ್ಡ್ ನಿಮ್ಗೆ ಕ್ಲಿಯರ್ ಆಗಿ ಎಸ್ ಅಂತ ಹೇಳ್ತಾ ಇದೆ ಫಾರ್ ರೀಕನೆಕ್ಷನ್. ನಿಮ್ಮ ಪಾರ್ಟ್ನರ್ಗೆ ನೀವು ವೇಟ್ ಮಾಡ್ತಾ ಇದ್ರೆ ರೀಕನೆಕ್ಟ್ ಆಗ್ತೀರಾ, ಮತ್ತೆ ಅವರು ಹತ್ರ ಬರ್ತಾರೆ. ಎಲ್ಲ ಪ್ರಿಪೇರ್ ಆಗಿರಿ, ಸ್ಟೇಬಲ್ ಆಗಿರೋದಕ್ಕೆ, ಕಮಿಟೆಡ್ ಆಗಿರೋದಕ್ಕೆ. ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. ತುಂಬಾ ಅದ್ಭುತವಾಗಿ ಆಗುತ್ತೆ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಜೀವನ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ರೀಡಿಂಗ್ ರೆಸನೇಟ್ ಆಗಿದೆ, ಫೀಡ್ಬ್ಯಾಕ್ ಅಲ್ಲಿ ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ಕೊಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸಿ ಏಂಜಲ್ ರೆಫರೆನ್ಸ್ ಅಲ್ಲಿ ನಿಮ್ಗೆ ಏನ್ ಬರ್ತಾ ಇದೆ. ಸೊ ಇದ್ರ ಒಟ್ಟಿಗೆ ನಾನು ನಿಮ್ಗೆ ಒಂದ್ 0606 ಬರ್ತಾ ಇದೆ ಫ್ರೆಂಡ್ಸ್. ಕಮಿಟ್ಮೆಂಟ್ ನೋಡಿ, ಇಲ್ಲೂ ಕೂಡ ನಿಮ್ಗೆ ಏಂಜಲ್ ಗೈಡೆನ್ಸ್ ಅಲ್ಲೂ ಕೂಡ ಕಮಿಟ್ಮೆಂಟ್ ಸಿಗುತ್ತೆ ನಿಮ್ಗೆ ಅಂತ ಬರ್ತಾ ಇದೆ. ನಿಮ್ಮ ಲಾಯಲಿಟಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ತಾ ಇರೋದಕ್ಕೆ, ಟ್ರೂತ್, ಲವ್, ಏನ್ ಸ್ಪಿರಿಚುವಲ್ ನೀವು ಗ್ರೋತ್ ನ ನೋಡ್ತಾ ಇದ್ದೀರಾ. ಸೊ ಹಾನೆಸ್ಟ್ ಆಗಿದ್ದೀರಾ ನೀವು. ನಿಮ್ಗೆ ಮೀನಿಂಗ್ಫುಲ್ ಲೈಫ್ ಖಂಡಿತ ಸಿಗುತ್ತೆ. ಎಲ್ಲಾನು ನೆಗೆಟಿವಿಟಿ ರಿಲೀಸ್ ಆಗುತ್ತೆ. ನಿಮ್ಮ ವರೀಸ್ ಎಲ್ಲ ದೂರ ಆಗುತ್ತೆ. ನಿಮ್ಮೊಟ್ಟಿಗೆ ಟ್ರೂತ್ ಒಂದೇ ಉಳಿಯುತ್ತೆ. ಎಕ್ಸ್ಪ್ರೆಸ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಎಮೋಷನ್ಸ್ ನ ಅಂತ ಹೇಳ್ತಾ, ಸೊ ವಿಲ್ ಟೇಕ್ ಒನ್ ಮೋರ್ ಕಾರ್ಡ್. ಸ್ಟಾರ್ಟಿಂಗ್ ಫ್ರೆಶ್ 1313 ಸ್ಟಾರ್ಟಿಂಗ್ ಫ್ರೆಶ್ ಅಂತ ಬರ್ತಾ ಇದೆ. ಸೊ ಎನ್ಕರೇಜ್ಮೆಂಟ್ ಆಗಿರ್ಬೋದು, ಗೋಲ್ಸ್ ಆಗಿರ್ಬೋದು, ಫೌಂಡೇಶನ್ಸ್ ಆಗಿರ್ಬೋದು, ಕಮಿಟ್ಮೆಂಟ್, ಕಮ್ಯುನಿಕೇಶನ್ ಇರ್ಬೋದು, ಸ್ಟೆಪ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್ ಬಿಟ್ಟು ನೋಡಿ, ಫ್ರೆಶ್ ಸ್ಟಾರ್ಟ್ ಮಾಡಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಇಲ್ಲಿ ರೀಡಿಂಗ್ ಅಲ್ಲಿ ನಿಮ್ಗೆ ತುಂಬಾ ಅದ್ಭುತವಾಗಿ ಬಂದಿದೆ. ಕಾನ್ಫಿಡೆನ್ಸ್ ಆಗಿರ್ಬೋದು, ಟ್ರಸ್ಟ್ ಇರ್ಬೋದು, ನಿಮ್ಮ ಡಿಸಿಷನ್ಸ್ ಏನೇ ಇರ್ಲಿ, ಸೊ ನಿಮ್ಗೆ ಒಂದು ಒಳ್ಳೇದು ಪಾಸಿಟಿವ್ ವೈಬ್ ಕನೆಕ್ಟ್ ಆಗುತ್ತೆ. ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ರಿಯೂನಿಯನ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರೊಟ್ಟಿಗೆ ನಾವು ರೊಮ್ಯಾನ್ಸ್ ಕಾರ್ಡ್ಸ್ ನ ಪಿಕ್ ಮಾಡೋಣ ಇವತ್ತು. ಏನ್ ರೊಮ್ಯಾಂಟಿಕ್ ಟೆಲಿಪತಿಯಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಾರೆ ಅನ್ನೋದು ನೋಡೋಣ. Shuffle the card. Okay, ಇಲ್ಲಿ ಯಾವ್ದೋ 2 ಕಾರ್ಡ್ಸ್ ಬಿದ್ದಿದೆ, ನೋಡೋಣ. ದಿಸ್ ಕುಡ್ ಬಿ ದ ಒನ್. ಸೊ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಯು ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸಿ. ನಿಮ್ಮ ಮನ್ಸಲ್ಲಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವ್ರು ಆಲ್ರೆಡಿ ರೊಮ್ಯಾಂಟಿಕ್ ಪಾರ್ಟ್ನರ್ ನಿಮ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೇಫುಲ್ನೆಸ್ ಆಗ್ತೀವಿ ನಾವು, ತುಂಬಾ ರೀಕ್ಯಾಪ್ಚರ್ ಮಾಡ್ತೀವಿ ನಮ್ಮ ಒಟ್ಟಿಗೆ ನಡೀತಾ ಇರುವಂತ ಟೈಮ್ ಆಗಿರ್ಬೋದು, ಇನ್ನರ್ ಯೂತ್ಫುಲ್ ಸ್ಪಿರಿಟ್ ಆಗಿರ್ಬೋದು. ನಮ್ಮಿಬ್ರದ್ದು ಒಂದು ಒಳ್ಳೆ ರೊಮ್ಯಾಂಟಿಕ್ ಕಪಲ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರೊಟ್ಟಿಗೆ ಒನ್ ಮೋರ್ ಕಾರ್ಡ್ ವಿಲ್ ಪಿಕ್. ರಿಲೀಸ್ ಯೋರ್ ಎಕ್ಸ್, ದ ಟೈಮ್ ಹ್ಯಾಸ್ ಕಮ್ ಟು ಕ್ಲಿಯರ್ ಯೋರ್ ಎನರ್ಜಿ ಅಂತ ಹೇಳ್ತಾ ಇದೆ. ನಿಮ್ಮ ಮನ್ಸಲ್ಲಿ ಇರ್ಬೋದು, ನಿಮ್ಮ ಮನ್ಸಲ್ಲಿ ಯಾವ್ದಾದ್ರು ಹಳೆ ಪಾಸ್ಟ್ ಮೆಮೊರೀಸ್ ಇರ್ಬೋದು, ಪಾಸ್ಟ್ ಪರ್ಸನ್ ಇರ್ಬೋದು, ಎಲ್ಲವನ್ನು ರಿಲೀಸ್ ಮಾಡೋಣ. ಇಟ್ಸ್ ಎ ಟೈಮ್ ಟು ಕ್ಲಿಯರ್ ದ ಎನರ್ಜಿ ಅಂಡ್ ಫೀಲ್ ಸ್ಟಾರ್ಟ್ ಫ್ರೆಶ್ ಅಂತ ಹೇಳ್ತಾ ಇದ್ದಾರೆ. I'll pick one more card. There is not enough attraction or chemistry to keep this relationship going on ಅಂತ ಇದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಕೆಮಿಸ್ಟ್ರಿ ಬಗ್ಗೆ, ಅಟ್ರಾಕ್ಷನ್ ಬಗ್ಗೆ ವರ್ಕ್ ಮಾಡ್ಬೇಕಾಗತ್ತೆ ನಿಮ್ಮ ಒಟ್ಟಿಗೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಟ್ಸ್ ಲೈಕ್ ಹನಿಮೂನ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ಅವರು ಕೂಡ ನಿಮ್ಮ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಹೋಪ್ ಎಲ್ಲರಿಗೂ ಈ ರೀಡಿಂಗ್ ಇಂದ ಒಂದು ಕ್ಲಾರಿಟಿ ಅಂಡ್ ಹೋಪ್ ಸಿಕ್ಕಿದೆ ಅಂತ ಭಾವಿಸ್ತಾ, ಸೊ ಲೆಟ್ಸ್ ಸಿ ನೆಕ್ಸ್ಟ್ ರೀಡಿಂಗ್ ಇನ್ ನೆಕ್ಸ್ಟ್ ವಿಡಿಯೋ. ಯಾರಿಗೆಲ್ಲ ಏನಾದ್ರೂ ಕ್ವೆಶನ್ ಕೇಳಬೇಕು ಅಂತ ಇದ್ರು ಕೂಡ ನೀವು ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ಇಲ್ಲ ನಿಮ್ಮ ಕ್ವೆಶನ್ ನ ನೀವು ಕಳಿಸಿ. ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶನ್ ಅಂತ ಅನ್ಸಿದ್ರೆ ನಾನು ಜನರಲ್ ರೀಡಿಂಗ್ ಮಾಡಿ ಹಾಕ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಡಿಸ್ಪ್ಲೇ ಆಗಿರೋ ನನ್ನ ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಚಾರ್ಜಸ್ 399 rupees ಆಗಿರುತ್ತೆ ಪರ್ ಸೆಷನ್. ಥ್ಯಾಂಕ್ ಯು.